ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಎಪಿಸೋಡ್ ನೋಡಿದ್ರ ಈ ಎಪಿಸೋಡ್ ಹೈಲೈಟ್ ಆಗಿದ್ದೇನು ಗೊತ್ತಾ? ಅಶ್ವಿನಿ ಗೌಡ, ಗಿಲ್ಲಿ ನಟ, ಅಶ್ವಿನಿ SN, ನಮ್ಮ ಮಾಳು ಸೂಪರ್ ಮಾತಾಡಿದ್ರು. ಅದಾದ್ಮೇಲೆ ನಮ್ಮ ಜಾನ್ವಿ ಅವರು ಬಕೆಟ್ ಇಟಕ್ ಸರಿ ಹೋಗ್ತಾ ಅನಿಸ್ತಾ ಇತ್ತು. ಸ್ಪಂದನ್ ಅವರು ಚೆನ್ನಾಗ್ ಮಾತಾಡಿದ್ರು. ಧ್ರುವಂತ್ ಅವರಿಗೆ ತುಂಬಾ ಒಳ್ಳೆ ವ್ಯಕ್ತಿ ಗೊತ್ತಿತ್ತು, ಬಟ್ ಆ ಟೈಮಲ್ಲಿ ಆ ಅವಶ್ಯಕತೆ ಇತ್ತ? ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಸೂಪರ್ ಆಗಿ ಅಶ್ವಿನಿ ಗೌಡ ಅವರ ಒಂದು ಏನಿದೆ ಆ ಇಮೇಜ್ ಏನಿದೆ, ರಾಜಮಾತಾ, ಯುವರಾಣಿ, ನಾನು ಅದು ಇದು ಆಳ ಮೂಳ ಕಸ ಕಡ್ಡಿ ಅಂತೆಲ್ಲ ಏನಾದ್ರ ಹೇಳ್ತಾ ಇದ್ರು, ಅದನ್ನ ಸರಿಯಾಗಿ ಗಾಳ್ತಾ ಇದ್ರಪ್ಪ. ನಮ್ಮ ಗಿಲ್ಲಿ ನಟ ಅಂತೂ ಅವ್ರ ಬಗ್ಗೆ ಅಲ್ಲೇ ಗುರು ಇವ್ರ ಒಂದ್ ಮಾತು ಹೇಳ್ತಾರೆ, ಏನಂತ, ನಿನ್ನ ಕಾಮಿಡಿ ಗಿಮ್ಡಿ ಎಲ್ಲ ಇದ್ರೆ ಮನೆಯಿಂದ ಹೊರಗಡೆ ಇಡ್ಕೊಂತೆ. ಏನಮ್ಮ ಅಶ್ವಿನಿ ಗೌಡ ಮೇಡಮ್ ಅವರೇ, ಇದು ನಿಮ್ ಮನೆನಾ? ಯಾವ ರೀತಿ ಇರ್ಬೇಕು, ಯಾವ ರೀತಿ ಇರಬಾರ್ದು, ಇದೇ ರೀತಿ ಇರ್ಬೇಕಂತ ಹೇಳೋಕೆ ನೀವ್ ಯಾವ್ದೋ ಒಂದು ಕ್ಯಾಟಗಿರಿ ಬಂದಿದ್ರ, ಅವ್ರು ಕಾಮಿಡಿ ಕ್ಯಾಟಗಿರಿಯಿಂದ ಬಂದ್ರೆ ಕಾಮಿಡಿ ಏನ್ ಮಾಡ್ತಾರೆ? ಕಾಮಿಡಿ ಬಿಟ್ರೆ ಇನ್ನೇನ್ ಮಾಡಂತೀರಾ? ಪ್ರತಿ ಒಂದಕ್ಕೂ ಕಾಲ್ ಕಳ್ಕೊಂಡು ಜಳಕ್ ಹೋಗಿ ಅವ್ರ ಹತ್ರ ವಾದ ಮಾಡಿ ನನ್ ಮ್ಯಾನೇಡಿಂಗ್ ಮಾಡ್ಬಿಟ್ರು, ನನ್ ಒದ್ಬಿಟ್ರು, ಕುಂಕುಮ ಹಚ್ಕೊಂಡ್ರು, ರಕ್ತ ಬಂದ್ಬಿಡ್ತು ಅಂತ ಹೇಳ್ಬೇಕು ಅನ್ಸುತ್ತಾ? ನಿಮ್ಮ ಕ್ಯಾರೆಕ್ಟರ್ ಏನು, ನಿಮ್ಮ ವ್ಯಕ್ತಿತ್ವ ಏನು ಕ್ಲೀನ್ ಆಗಿ ಡಿಸ್ಪೋಸ್ ಮಾಡ್ತಾ ಇದಾರೆ, ಕ್ಲೀನ್ ಆಗಿ ಎಕ್ಸ್ಪೋಸ್ ಮಾಡ್ತಾ ಇದಾರೆ. ಅಲ್ಲಿ ಗಿಲ್ಲಿ ನಟ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅಶ್ವಿನಿ SN ಆಗಿರ್ಬೋದು. ಯಾಕಂದ್ರೆ ನೀವು ಮಾಡ್ತಿರೋ ಕೆಲ್ಸಗಳು ಯಾವ ರೀತಿ ಇದಾವ ಅಂದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನಾಟಕೀಯ ಅಂತ. ನಿನ್ನೆ ಕಿರೀಟ ಬಂದಾಗ್ಲೇ ನಿಮ್ಮ ಏನು, ನಿಮ್ಮ ವ್ಯಕ್ತಿತ್ವ ಏನು, ನಿಮ್ಮ ನಡೆ ನುಡು ಮಾತು ಏನಂತ ನಿಮ್ಗೆ ಗೊತ್ತಾಗಿರುತ್ತೆ. ಇವರು ಕನ್ನಡ ಹೋರಾಟಗಾರರಾದ ಮೇಡಮ್ ಅವರು ಲೈವ್ ಅಲ್ಲಿ ನಾನು ಕನ್ನಡನೇ ಬರಲ್ಲ ಅಂತ ಹೇಳ್ತಾರೆ ಇವ್ರ ಬಗ್ಗೆ. ಆಕ್ಚುಲಿ ಗಿಲ್ಲಿ ನಟ ಕೇಳಿರೋ ಪ್ರಶ್ನೆಗಳಿಗೆ ಅಬ್ಬಾ, ಅದು ಆಕ್ಚುಲಿ ಅವ್ರು ಕೇಕ್ ತಗೊಂಡ್ ಬರ್ತಾರೆ, ಸಖತ್ತಾಗಿತ್ತಪ್ಪ. ಇದ್ರ ಬಗ್ಗೆ ಇನ್ನು ಕಂಪ್ಲೀಟ್ ಆಗಿ ಎಲ್ಲ ಮಾತಾಡೋಣ. ಇನ್ನು ಅದಾದ್ಮೇಲೆ ನಮ್ಮ ಮಾಳವರು ಮಾತಾಡಿದ ಒಂದು ಮಾತಿದೆ ನೋಡಿ, ಸೂಪರ್. ಯಾಕಂದ್ರೆ 17 ಜನ ಇದ್ದಾರೆ, 17 ಜನ ಹತ್ರ ನಾನು ಮಾತಾಡ್ಬೇಕು. ನಿಮ್ಮ ಹತ್ರ ಬಂದು ಗಜ್ಜೆ ಕುಡ್ಗಡೆ ಕುಣಿಲ ತಕತೈ ಅಂತ ಕುಣಿಲ ಅಂತೆಲ್ಲ ಕೇಳ್ತಾರೆ. ಇದು ಬೇಕಾಗಿತ್ತು, ಈ ಸ್ಪಿರಿಟ್ ಬೇಕಾಗಿತ್ತು, ಈ ಮಾತ್ ಬೇಕಾಗಿತ್ತು. ನಿಜ ಅಂದ್ರೆ ಆ ರೀತಿ ಇತ್ತು. ನಮ್ಮ ಸ್ಪಂದನ ಸೋಮಣ್ಣ ಅಷ್ಟೇನೆ. ಯಾಕಂದ್ರೆ ಜಾನ್ವಿ ಅವರಿಗೆ ಎಲ್ಲದಕ್ಕೂ ಬಕೆಟ್ ಹಿಡಿಯೋದು, ಚಪ್ಪಳ ತಟ್ಟೋದಲ್ಲ, ಏನೋ ಯಾರೋ ಮಾತಾಡಿದ್ರಂತ ನಿಮ್ಮ ಆಟ ಸ್ಟಾರ್ಟ್ ಮಾಡಿ ಮೇಡಮ್. ಬೇರೆಯವ್ರ ಬಗ್ಗೆ ಯಾಕೆ ಚಪ್ಪಳ ತಟ್ತೀರಾ? ನ್ಯಾಯ ಏನು, ಮಾತೆಲ್ಲಿದೆ, ವ್ಯಕ್ತಿತ್ವ ಏನಂತ ನೋಡಿ ಸಪೋರ್ಟ್ ಮಾಡಿ. ಅವಾಗ ನಿಮ್ಮ ವ್ಯಕ್ತಿತ್ವಕ್ಕೂ ನಿಮ್ಮ ಆಟಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ. ಅಶ್ವಿನಿ ಗೌಡ ಏನ್ ಮಾಡಿದ್ರು ಸರಿ ಅಂತಲ್ಲ, ಹಿಂದೆ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ನೀವು ಆ ಕ್ಯಾಟಗರಿಗೆ ಸೇರ್ಬಿಡ್ತೀರಾ. ನಿಮ್ಮ ಇಂಡಿವಿಜುವಾಲಿಟಿ ಆಗಿರ್ಬೋದು, ನಿಮ್ಮ ಸ್ವಂತ ಗೇಮ್ ಆಗಿರ್ಬೋದು, ಏನು ಕಾಣ್ತಾನೆ ಇಲ್ಲ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಅವರಿಂದ ಹೋಗ್ತಾ ಇದ್ರ, ಅವರಿಂದ ಮಾತಾಡ್ತಾ ಇದ್ರ, ಅವರಿಂದನೇ ಬಕೆಟ್ ಹಿಡಿತಾ ಇದ್ರ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಇನ್ನು ಬಗ್ಗೆ ಮಾತಾಡೋಣ. ಇನ್ನು ಅದಾದ್ಮೇಲೆ ನಮ್ಮ ಕ್ರ್ಯಾಕ್ ರೋಜ್ ಅವ್ರು ಮಾತ್ರ ಎಲ್ಲರಿಗೂ, ರಾಸಿಕ್ ಆಗಿರ್ಬೋದು, ನಮ್ಮ ಮಂಜು ಭಾಷನ್ ಆಗಿರ್ಬೋದು, ಅಶ್ವಿನಿ SN ಆಗಿರ್ಬೋದು, ಧನುಷ್ ಆಗಿರ್ಬೋದು, ಎಲ್ಲರೂ ಯಾರ್ಯಾರಾದ್ರೆ ಅವ್ರಿಗೆ ಅನರ್ಹರ್ ಅಂತ ಹೇಳಿದ್ರೆ ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ರ ಅಂತ ಹೇಳ್ಬೋದು. ಹಂಗಂತ ಅವ್ರು ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಬಲ್ಲ, ಬಟ್ ಅವ್ರು ಮಾತಾಡಿದಾಗ ಅವ್ರು ಕೊಟ್ಟ ರೀಸನ್ಸ್ ಗಳಿಗೆ ಮಾಡ್ಕೊಂಡು ಡಿಫೆಂಡ್ ಆಗಿರ್ಬೋದು ನೋಡಿ, ಅದು ಸೂಪರ್ ಆ ರೀತಿ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ನಮ್ಮ ಮಾಳು ಮತ್ತು ನಮ್ಮ ಸ್ಪಂದನ ಮತ್ತು ಧ್ರುವಂತ್ ಅವರ ಒಂದು ಜಗಳ ಆದಾಗ, ಧ್ರುವಂತ್ ಅವರು ಒಳ್ಳೆ ವ್ಯಕ್ತಿನೇ, ಬಟ್ ಮಾಲ್ ಅವ್ರಿಗೆ ಹೇಳ್ತಾ ಇದ್ರು. ಅಲ್ಲಿ ಫಸ್ಟ್ ಆಫ್ ಆಲ್ ವಾಯ್ಸ್ ರೈಸ್ ಮಾಡಿದ್ದೆ ಸ್ಪಂದನ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ವಾಯ್ಸ್ ರೈಸ್ ಮಾಡಿದ ಸ್ಪಂದವನೇ. ಬಟ್ ಅದಾದ್ಮೇಲೆ ಆಗಿದ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದಾದ್ಮೇಲೆ ಒಂದು ಮಾತಾಡಿದ ಒಂದು ರೀತಿ ಇದೆಯಲ್ಲ, ಯಾರು ನಮ್ಮ ಧ್ರುವಂತ್ ಅವರು ಮೇಕಪ್ ಹಾಕೊಂಡು ಓಡಾಡ್ತೀರಾ, ಅದು ಮಾಡ್ತೀರಾ, ಇದು ಮಾಡ್ತೀರಾ ಅಂತ ಇದೆಯಲ್ಲ, ಒಂದು ಹೆಣ್ಣು ಬಗ್ಗೆ ನನಗೆ ಸಿಂಪತಿ ಕಾರ್ಡ್ ಏನ್ ಯೂಸ್ ಮಾಡ್ತಾ ಇಲ್ಲ. ನೀವು ಇಷ್ಟು ದಿನ ಇದ್ದ ರೀತಿ, ಇವಾಗಿರೋ ರೀತಿ ಏನಾಗುತ್ತಂದ್ರೆ ಜನಗಳಿಗೆ ಇದು ಕರೆಕ್ಟಾ ಅದು ಕರೆಕ್ಟಾ ಅನ್ನೋ ಸಂದೇಹ ಬರುತ್ತೆ. ನಲ್ಲಿ ಹೆಣ್ಮಕ್ಳ ಪರ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಬಟ್ ಅದೇ ಮಾತುಗಳಾಗ್ಲಿ ಅದೇ ಆಗ್ಲಿ ನೀಟಾಗಿ ನಾನು ಮಾಡೋರ್ಗೆ ಹೇಳಿದೀನಿ, ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಆಗೋದು. ಮ್ಯಾಲೆಲ್ಲ ಬಂದು ಮಾತಾಡೋ, ಕಿರ್ಚಾಡಿ, ಕೂಗಾಡಿ, ಮೇಕಪ್ ಹಾಕೊಂತೀರಾ, ತಿರ್ಗಾಡ್ತೀರಾ, ಸಿಂಪತಿ ಬಂದಿದೆ ಅಂತ ಇದೆಲ್ಲ ಹೇಳೋದೆಲ್ಲ ತುಂಬಾ ರಾಂಗ್ ಅನ್ಸ್ತಾ ಇತ್ತು ನನ್ಗಾದ್ರೆ. ಆ ರೀತಿ ಇತ್ತು. ಆಕ್ಚುಲಿ ನೀವು ಕರೆಕ್ಟೇ ಇದ್ರ, ಒಳ್ಳೆ ವ್ಯಕ್ತಿ. ಬಟ್ ಇಲ್ಲಿ ಏನಾಗುತ್ತಂದ್ರೆ ಅದನ್ನ ಮೇಂಟೈನ್ ಮಾಡಿದ್ರು ಕಷ್ಟ, ಇದನ್ನ ಮೇಂಟೈನ್ ಮಾಡಿದ್ರು ಕಷ್ಟ. ನೀವ್ ಹೇಳೋ ರೀತಿ ಇತ್ತಲ್ಲ, ಅದು ಹೇಳಿದ್ರೆ ಇನ್ನೊಂದ್ಸಲ ಕೇಳಿದ್ರು ಅದೇ ಚೇರ ನೋಡಿ ಅಂತ ಹೇಳಿದ್ರೆ ಅಲ್ಲಿಗೆ ಆ ಟಾಪಿಕ್ ಕ್ಲೋಸ್ ಆಗೋದು. ಅದನ್ನ ಹೈಲೈಟ್ ಮಾಡಕ್ಕೆ ಹೊರಟಿದ್ರ, ಬಟ್ ನಮಗೆ ತೋರಿಸಿದ್ದೇ ಸ್ವಲ್ಪ. ಅದು ಲೈವ್ ಎಲ್ಲ ಎಷ್ಟೆಲ್ಲ ಕಿರ್ಚಾಡಿದಾರೋ, ಎಷ್ಟೆಲ್ಲ ಏನ್ ಮಾಡಿದ್ರೆ ಗೊತ್ತಿಲ್ಲ, ಕಟ್ ಮಾಡಿ ತೋರಿಸಿರಂತ ನೀಟಾಗಿ ಗೊತ್ತಾಗ್ತಾ ಇತ್ತು. ಇನ್ನೊಂದು ಮುಖ್ಯವಾಗಿ ಜಾಹ್ನವಿ ಅವರು ಅಶ್ವಿನಿ ಬಾಬು ಬಗ್ಗೆ ತುಂಬಾ ಹಚ್ಕೊಂಡಿದಾರಂತ ಕಾಣ್ತಾ ಇದೆ. ಏನಕ್ಕಂದ್ರೆ ಅವ್ರ ಬಗ್ಗೆ ಒಂದು ಒಳ್ಳೆ ಪಾಯಿಂಟ್ಸ್ ಹೇಳಿದ್ರೆ ಸಾಕು, ಚಪ್ಪಾಳೆ ತಟ್ತಾ ಇದ್ರು. ಇವ್ರಿಗೆ ಸಿಂಪತಿ ಕಾರ್ಡು, ಯೋಗ್ಯತೆ, ಅದು ಯೋಗಾಸನ ಎಲ್ಲ ಬೇಕಂತೆ ಫೈನಲಿಸ್ಟ್ ಆಗಕ್ಕೆ. ಮೇಡಮ್ ಅವರೇ, ನೀವು ಅಲ್ಲಿರೋ 17 ಜನ ಮೆಚ್ಚಿಲ್ವೋ ನಮ್ಗೆ ಗೊತ್ತಿಲ್ಲ.
ಹೊರಗಡೆಯಿಂದ ಪ್ರಜೆಗಳು ಓಟ್ಗಳಿಂದ ಅವರು ಫೈನಲಿಸ್ಟ್ ಆಗಿದ್ದಾರೆ ಅಂತ ಹೇಳಿ ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮ್ ಅವರೇ ಹೇಳಿದ್ದಾರೆ. ಇಲ್ಲಿ ನಾವು ಅದನ್ನ ತಗೊಂಡ್ಲೇಬೇಕು. ಓಟ್ಸ್ ಬಂದಿದಾವ ಬಂದಿಲ್ಲ ಏನ್ ಮಾಡಿದಾರ ಅಂತ ಗೊತ್ತಿಲ್ಲ. ಯೋಗ್ಯತೆ ಇರೋದಕ್ಕೆ ಅವ್ರಿಗೆ ಓಟ್ಸ್ ಬಂದಿರೋದು, ಯೋಗ್ಯತೆ ಇರೋದಕ್ಕೆ ಅಲ್ಲಿ ಅವರು ನಿಂತಿರೋದು. ಒಂದ್ ವೇಳೆ ನೀವೇನಾದ್ರೂ ಎಲಿಮಿನೇಷನ್ ಇದ್ರೆ ಮನೆಗೆ ಹೋಗ್ತೀರಾ ಗೊತ್ತಿಲ್ಲ, ಆ ರೀತಿ ಇತ್ತು. ಇನ್ನೊಂದು ಮುಖ್ಯವಾಗಿ ಇಲ್ಲಿ ಚಂದ್ರಪ್ರಭಾ ಮತ್ತು ನಮ್ಮ ಸತೀಶ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಯಾಕೆ ಅಂದ್ರೆ ಇವರು ಸಿಂಪಲ್ ಟಾರ್ಗೆಟ್ ಅನ್ಕೊಂಡ್ಬಿಟ್ರೆ ನಮ್ಮ ಮಾಳುವವ್ರ. ಅಲ್ಲಿ ಮಾಳೋರು ಮಾತು ಹೇಳ್ತಾರೆ, ಎಲ್ಲರ ಹತ್ರ ಮಾತಾಡಿದೀನಿ, ಎಲ್ಲರ ಹತ್ರನು ನಾನು ಹೇಳಿದೀನಿ, ಹೋಗಿ ಅವ್ರ ಹತ್ರ ತಕತೆ ನಿಮ್ಮ ಹತ್ರ ಕುಣಿಯಕ್ಕಾಗಲ್ಲ. ನನಗೊಂದು ಪ್ರಶ್ನೆ ಕಾಡುತ್ತೆ, ಚಂದ್ರಪ್ರಭಾ ಅವರೇ ನೀವು ಕಾಮಿಡಿ ತಾನೆ, ಕಾಮಿಡಿಯಿಂದ ಬಂದಿರತ್ತಾರೆ, ನೀವೇನಪ್ಪ ಮಾಡಿದ್ರ 15 ದಿನಗಳಿಂದ ಏನ್ ಮಾಡಿದ್ರಿ ಹೇಳಿ? ಅದೇ ಶಾಂಪೂ ಮಕ್ಕಕ್ಕೆ ಪೇಸ್ಟ್ ಹಾಕೋದ್ರಲ್ಲೇ ಬಿಸಿ ಇದ್ದೀರಾ. ನಿಮ್ಮ ಕಂಟೆಂಟ್ ನೀವು ಕಾಮಿಡಿಯಲ್ಲಿ ವರ್ಕೌಟ್ ಆಗಿಲ್ಲ, ನಾವು ನೋಡೇ ಇಲ್ಲ, ಆ ರೀತಿ ಇದೆ ನಿಮ್ಮದು. ಮತ್ತೆ ಮಾಡೋರ ಬಗ್ಗೆ ನೀವು ಅನರ್ಹ ಅಂತ ಹೇಳ್ತೀರಾ. ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಮಾತಾಡಕ್ಕೆ, ಅಶ್ವಿನಿ ಗೌಡ ಅವ್ರನ್ನ ಒಂದು ರಿಪ್ಲೈ ಕೊಡಕ್ಕೆ ತುಂಬಾ ಎದುರ್ಕೊಂತಾರೆ. ಅದ್ರಲ್ಲೂ ನಮ್ಮ ಗಿಲ್ಲಿ ನಟ ಕಾವ್ಯ ಮಾತ್ರ ಅಶ್ವಿನಿ ಗೌಡ ಅವ್ರನ್ನ ಕ್ಲಿಯರ್ ಕಟ್ ಆಗಿ ತೊಳೆದು ಸೋಪು ಶಾಂಪು ಹಾಕಿ ಕ್ಲೀನ್ ಮಾಡಿದ್ರು ಅನ್ಸುತ್ತೆ. ಯಾಕಂದ್ರೆ ಅಶ್ವಿನಿ ಗೌಡ ಅವ್ರನ್ನ ತುಂಬಾ ನೀಟಾಗಿ ಎಕ್ಸ್ಪೋಸ್ ಮಾಡ್ತಾರೆ ನಮ್ಮ ಕಾವ್ಯ ಮತ್ತೆ ಗಿಲ್ಲಿ ನಟ. ಕಾವ್ಯ ಹೇಳ್ತಾರೆ, ನೀವು ಒಂದ್ಸಲ ನಾನು ಫ್ರೀ ಪ್ರಾಡಕ್ಟ್ ಅಂತೀರಾ, ಅವಾಗ ಯಾವ್ದೋ ಒಂದು ಇದ್ರಲ್ಲಿ ಅಂದಿದ್ದೀನಿ, ಒಳ್ಳೇದ್ರಿಂದ ತಂದಿದ್ದೀನಿ, ಪಾಸಿಟಿವ್ ಆಗಿ ತಗೋಬೇಕು, ಪಾಸಿಟಿವ್ ರೀತಿಯಿಂದ ನಾನು ಅಂದಿದ್ದೀರಾ ಅಂತ ಹೇಳ್ತೀರಾ. ಮತ್ತೆ ವೀಕೆಂಡ್ ಅಲ್ಲಿ ಬಂದ್ಮೇಲೆ ಮತ್ತೆ ಅದನ್ನ ನೆಗೆಟಿವ್ ಮಾಡಿ ಹೇಳ್ತೀರಾ. ನೀವು ವ್ಯಕ್ತಿತ್ವನ ಅಲ್ಲೊಂದು ಇಲ್ಲೊಂದೆಲ್ಲ ಹೇಳ್ತಾ ಇದ್ರೆ, ನೀವು ಯಾವ ವ್ಯಕ್ತಿತ್ವ ನೀವು ಫೈನಲಿಸ್ಟ್ ಆಗಿ ಅನರ್ಹರು ಅಂತೆಲ್ಲ ಹೇಳ್ತಾರೆ ಕಾವ್ಯ. ಈ ರೀತಿ ಇದ್ದಾಗ ಇನ್ನು ಎಪಿಸೋಡ್ ಅಲ್ಲಿ ತುಂಬಾ ವಿಷಯಗಳಿವೆ. ಕಾರಣ ಏನ್ ಗೊತ್ತಾ, ಇಲ್ಲಿ ಆಕ್ಚುಲಿ ಈ ಎಪಿಸೋಡ್ ಒಂದೇ ಒಂದು, ಆ 4 ಜನ ಅರ್ಹರು ಅನರ್ಹರು ಯಾಕೆ ಆಗ್ತಾರೆ, ಯಾಕೆ ಅವರು ಆಗ್ಬೇಕು, ಅವ್ರ ಪ್ಲೇಸ್ ಅಲ್ಲಿ ನೀವ್ ಯಾಕೆ ಹೋಗ್ತೀರಾ ಅಂತೆಲ್ಲ ಹೇಳ್ತಾರೆ. ಇನ್ನೊಂದು, ಸ್ಟಾರ್ಟಿಂಗ್ ಅಲ್ಲೇ ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆನೆ ಹೇಳಿದ್ದೆ, ಈ ವಾರ ಆ 4 ಜನ ಬಿಟ್ಟು ಮಿಕ್ಕಿರಿ ಎಲ್ಲರೂ ಕೂಡ ನಾಮಿನೇಟ್ ಆಗ್ತಾರಂತ. ಎಪಿಸೋಡ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ಆ ಅಪ್ಡೇಟ್ ಕೊಟ್ಟಿದ್ದೆ. ಇನ್ನೊಂದು ಮುಖ್ಯವಾಗಿ ಈ ಎಪಿಸೋಡ್ ಹೇಳಿದಲ್ಲ, ಒಂದು ಅನರ್ಹರು ಅಂತ ಹೇಳಿದ್ದು, ಇನ್ನೊಂದು ಬಿಗ್ ಬಾಸ್ ಎಲ್ಲ ನಾಮಿನೇಟ್ ಮಾಡಿದ್ದು. ಮುಖ್ಯವಾಗಿ ಜೋಡಿಗಳನ್ನ ಕಟ್ ಮಾಡಿ ಇಂಡಿವಿಜುವಲ್ ಗೇಮ್ ಆಡ್ರಪ್ಪ. ನೀವು ನಿಮ್ ತಾಕತ್ ಏನಿದೆ, ನಿಮ್ ಗೇಮ್ ಏನಿದೆ, ನಿಮ್ ಗೇಮ್ ಪ್ಲೇನ್ ಇದೆ, ನೀವು ಯಾವ ರೀತಿ ಆಡ್ತಾರೋ ನಾವು ಕಾದು ನೋಡ್ತೀವಿ, ನೀವು ಆಡ್ರಪ್ಪ ಅನ್ನೋ ಒಂದು ಮೆಸೇಜ್ ಕೊಟ್ರು ಬಿಗ್ ಬಾಸ್. ಅದು ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಇನ್ಮೇಲೆ ಇದೆ ಬಿಗ್ ಬಾಸ್ ಮನೆಯಲ್ಲಿ 4 ಜನ ಬಿಟ್ಟು ಇನ್ನು 13 ಜನ ನಾಮಿನೇಟ್ ಆಗಿದ್ದಾರೆ. ನಿಮ್ಮ ಫೇವರೇಟ್ ಯಾರು, ನೀವ್ ಯಾರು ವೋಟ್ ಮಾಡ್ತೀರ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಸಪೋರ್ಟ್ ಯಾರು ಮಾಡ್ತೀರ ಅಂತ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಈ ಎಪಿಸೋಡ್ ಅಲ್ಲಿ ನೀಟಾಗಿ ಸಂಕ್ಷಿಪ್ತವಾಗಿ ಯಾವ ರೀತಿ ಎಲ್ಲ ನಡೀತು, ಯಾರ್ಯಾರಿಗೆ ಯಾರ ಅನರ್ಹರು ಅಂತ ಕೊಟ್ರು, ಅದೇ ರೀತಿ ಮಾತಾಡೋಣ. ದಯವಿಟ್ಟು ಕ್ರ್ಯಾಕ್ ರೋಜ್ನ ಮತ್ತೆ ಮಾಡೋರ್ನ ಒಂದ್ ಸ್ವಲ್ಪ ಟಾರ್ಗೆಟ್ ಆಗೋ ಹಾಗೆ ರೀತಿಯಾಗಿ ಮಾತಾಡ್ತಾ ಇದ್ರು. ಯಾಕಂದ್ರೆ ಅವ್ರು ಕೊಟ್ಟಿರೋ ರೀಸನ್ಸ್ ಅಷ್ಟು ವ್ಯಾಲ್ಯೂಬಲ್ ಆಗಿಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಎಕ್ಸ್ಪೆಷಲಿ ನಮ್ಮ ಜಾನುವಾರು ಸ್ಪಂದನ ಕೊಟ್ರು ನೋಡಿ, ಅದು ಶುದ್ಧ ವೇಸ್ಟ್ ಅಂತ ಹೇಳ್ತೀನಿ ಅಷ್ಟೇನೆ. ಇನ್ನೊಂದು ಮುಖ್ಯವಾಗಿ ಮಾತಾಡಲೇಬೇಕು, ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿಂದ ಮಾತಾಡೋಣ ನೀಟಾಗಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ಒಂದು ಲೈಕ್ ಇಂದ ತುಂಬಾ ನನಗೆ ಉತ್ಸಾಹ ಬರುತ್ತೆ, ಮತ್ತೆ ವಿಡಿಯೋ ಮಾಡಕ್ಕೆ ಖುಷಿ ಕೂಡ ಆಗುತ್ತೆ. ಆದ್ರಿಂದ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸ್ವಲ್ಪ ಪ್ರೀತಿ ಜಾಸ್ತಿ ಆದ್ರೆ ಅಲ್ಲಿ ಪಕ್ಕದ ಹೈಪ್ ಬಟನ್ ಇರುತ್ತೆ, ದಯವಿಟ್ಟು ಹೈಪ್ ಕೊಡಿ, ಬೇರೆಯವರಿಗೆ ಸಜೆಸ್ಟ್ ಮಾಡೋದ್ರಲ್ಲಿ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇನೆ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಧ್ರುವಂತ್ ಅವರು ಕಿಚನ್ ಪಂಚಾಯಿತಿಯಲ್ಲಿ ಸ್ವಲ್ಪ ವಾರ ಆಗಿರುತ್ತೆ, ಒಳ್ಳೆತನ ಬಿಟ್ಬಿಟ್ಟು ನೀವು ಚೆನ್ನಾಗಿ ಆಟ ಆಡಿ ಚೆನ್ನಾಗಿ ಇದು ಮಾಡಿ ಅಂತ ಅದನ್ನೇ ತಗೊಂತಾರೆ. ಎಕ್ಸ್ಪೆಷಲ್ ನಮ್ಮ ಅಶ್ವಿನಿ ಗೌಡರ ಬಗ್ಗೆ ಮಾತಾಡ್ತಾರೆ ಯಾರು, ನಮ್ಮ ಧ್ರುವಂತ್ ಅವರು. ನಾನು ಅವ್ರಿಗೆ ಫೈನಲಿಸ್ಟ್ ಆಗಿ ಅಂತ ಸಪೋರ್ಟ್ ಮಾಡಿದೆ, ಫೈನಲಿಸ್ಟ್ ಆಗಿ ಅಂತ ನಾನು ಹೇಳ್ದೆ. ಆದ್ರೂ ಅವ್ರು ನನಗೊಂದು ಗುಡ್ ಮಾರ್ನಿಂಗ್ ಹೇಳಲಿಲ್ಲ, ನನಗೆ ಆಯ್ ಅಂತ ಹೇಳಿಲ್ಲ, ಬಾಯ್ ಅಂತ ಹೇಳಿಲ್ಲ, ಮಾತಾಡ್ಸಿಲ್ಲ ಅಂತೆಲ್ಲ ಹೇಳ್ತಾರೆ. ಸರ್ ನಿಮ್ಗೆ ಯಾರು ಸರ್ ಮಾತಾಡ್ಸಿ ಅಂತ ಹೇಳ್ತಾರೆ, ನಿಮ್ಗೆ ಯಾರು ಹೆಲ್ಪ್ ಮಾಡಿ ಅಂತ ಹೇಳಿದ್ರು, ಯಾರು ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ರು, ಅವ್ನು ಯಾರು ಫೈನಲಿಸ್ಟ್ ಮಾಡಿ ಅಂತ ಹೇಳಿದ್ರು, ನಿಮ್ಗೆ ಯಾರಾದ್ರೂ ಹೇಳಿದ್ರ? ನಿಮ್ ಆಟ ನೀವು ಆಡಿದ್ರೆ ಸಾಕಾಗಿರೋದು. ಫಸ್ಟ್ ಆಫ್ ಆಲ್ ಫಸ್ಟ್ ಇಂದಾನು ಕಿಚ್ಚ ಸರ್ ಆಗಿರ್ಬೋದು, ಹೊರಗಡೆ ಪ್ರೇಕ್ಷಕರಾಗಿರ್ಬೋದು, ನಾಮಂತರಾಗಿರ್ಬೋದು ಹೇಳ್ದ ಅದನ್ನೇ. ಏನ್ ಗೊತ್ತಾ, ನಿಮ್ ಆಟ ನೀವ್ ಆಡಿ, ಯಾರಿಗೋ ಹೆಲ್ಪ್ ಮಾಡ್ಬೇಡಿ, ಯಾರಿಗೋ ಸಹಾಯ ಮಾಡ್ಬೇಡಿ, ಯಾರಿಗೋ ಒಂದು ವಿಷಯ ತಿಳಿಸೋ ಅವಶ್ಯಕತೆ ಇರಲ್ಲ. ಮಲ್ಲಮ್ಮ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಬೇರೆಯವರಾಗಿರ್ಬೋದು, ಎಲ್ಲರಿಗೂ ಅವ್ರದೇ ಆದ ಒಂದು ಬುದ್ಧಿ ಇದೆ, ತಲೆ ಇದೆ, ಆಟ ಆಡಕ್ಕೆ ಏನಂತ ಗೊತ್ತಿದೆ. ನಿಮ್ಮ ಆಟಕ್ಕೋಸ್ಕರ ನೀವು ಫೈಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೊರಗಡೆ ಇರೋ ಪ್ರೇಕ್ಷಕರ ಒಂದು ಒಪಿನಿಯನ್ ಅಂತ ಹೇಳ್ಬೋದು. ಅದನ್ನ ಅವರು ಇವತ್ತಿಂದ ನಾನು ಮಾಡ್ತೀನಿ, ನಾನು ಹಂಗ ಅನ್ಕೊಂಡಿದ್ದೆ, ಹಿಂಗ ಅನ್ಕೊಂಡಿದ್ದೆ, ನಂಗೆ ಅದೇ ಹೇಳಿಲ್ಲ, ಇದೇಳಿಲ್ಲ, ಅದೇ ಇಂಟೆನ್ಷನ್ ಅಲ್ಲಿ ಇರ್ತಾರೆ. ಆ ಇಂಟೆನ್ಷನ್ ಇರ್ಬೇಕಾದ್ರೆ ಸರಿಯಾಗಿ ಸಿಗಕ್ಕಂತಾರೆ ನಮ್ಮ ಸ್ಪಂದನ ಮತ್ತು ನಮ್ಮ ಮಾಳು ಅವರು. ಕಾರಣ ಏನ್ ಗೊತ್ತಾ, ಸ್ಪಂದನ ಮಾಡೋರೇನಂದ್ರೆ ಅಲ್ಲಿ ಸಿಂಪಲ್ ಗುರು, ಅಲ್ಲಿ ಜಗಳ ಅವಶ್ಯಕತೆ ಇರ್ಲಿಲ್ಲ ಅನ್ಸುತ್ತೆ.
ಚೇರ್ ಎಲ್ಲ ಸ್ವಲ್ಪ ಹೊರಗಡೆ ಇದೆ ಅದನ್ನ ಸರಿ ಮಾಡಿ ಟೇಬಲ್ ಅನ್ನ ನೀಟಾಗಿ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ. ಆ ವಿಷಯಕ್ಕೆ ಸ್ಪಂದನ್ ಅವರು ಕೂಡ ಒಂದ್ಸಲ ಎಲ್ಲಿ ಅಂತ ಕೇಳ್ತಾರೆ. ಇವ್ರು ಸ್ವಲ್ಪ ವಾಯ್ಸ್ ರೈಸ್ ಮಾಡ್ತಾರೆ, ಅವ್ರು ಸ್ವಲ್ಪ ವಾಯ್ಸ್ ರೈಸ್ ಮಾಡ್ತಾರೆ. ಇಬ್ಬರಲ್ಲಿ ತಪ್ಪು ಯಾರು ಅಂತ ಕೇಳೋದಾದ್ರೆ ಇಬ್ಬರದು ತಪ್ಪಿದೆ, ಇಲ್ಲ ಅಂತಲ್ಲ. ಬಟ್ ಧ್ರುವಂತ್ ಅವರು ಅವ್ರ ಹತ್ರ ಅಷ್ಟು ವಾಯ್ಸ್ ರೈಸ್ ಮಾಡೋ ಅವಶ್ಯಕತೆ ಇದ್ದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಕಾಮ್ ಆಗಿ ಕೂಲ್ ಆಗಿ ಕೂಡ ಮಾತಾಡಬಹುದಾಗಿತ್ತು. ಇದಿದೆ ಪ್ರಾಬ್ಲಮ್, ಇದು ಮಾಡಿ ಅಷ್ಟೇನೆ ಅಂತ ತುಂಬಾ ರ್ಯಾಶ್ ಆಗಿ ಮಾತಾಡಿದ್ರು ಅಂತ ಅನಿಸ್ತಾ ಇದೆ. ವಾಯ್ಸ್ ರೈಸ್ ಮಾಡಿದ್ರು, ಅವರು ರೈಸ್ ಮಾಡಿದ್ರು, ಇವ್ರು ರೈಸ್ ಮಾಡಿದ್ರು. ಸಿಂಪಲ್ ಆಗಿ ಅದಿದೆ, ಅಲ್ಲಿ ಕ್ಲೀನ್ ಮಾಡಿ ಅವ್ರಿಗೆ ಹೇಳಿದೀನಿ, ನಿಮ್ಗೂ ಹೇಳ್ತೀನಿ ನೋಡಿ ಅಂತ ಹೇಳಿಬಿಟ್ರೆ ಮುಗ್ದೆ ಹೋಗಿರೋದು. ಅಲ್ಲೇನು ಇವರೇ ಸೀನ್ ಕ್ರಿಯೇಟ್ ಮಾಡ್ಕೊಂಡ್ರು, ಅವರೇ ಸೀನ್ ಕ್ರಿಯೇಟ್ ಮಾಡ್ಕೊಂಡ್ರು ಅಂತ ನಮಗೆ ಕಂಪ್ಲೀಟ್ ಆಗಿ ತೋರ್ಸಲ್ಲ. ಅಲ್ಲಿ ಯೂಸರ್ಸ್ ನೋಡಿದಾಗ, ಎಪಿಸೋಡ್ ನೋಡಿದಾಗ ಏನು ಅನ್ಸಂದ್ರೆ ಸ್ಟಾರ್ಟ್ ಮಾಡಿದ್ದು ಇವ್ರು, ಅದೇ ಅವ್ರದ್ದು ತಪ್ಪಲ್ಲ, ಎಂಡ್ ಮಾಡಿದ್ದು ಇವ್ರದ್ದು ತಪ್ಪಲ್ಲ ಅನ್ನಂಗಿದೆ ವ್ಯವಹಾರ. ಯಾಕೆ ಅಂದ್ರೆ ಅಲ್ಲಿ ಅವರು ಹರ್ಚಬಾರ್ದಾಗಿತ್ತು, ಇವರು ಅರ್ಧ ತರ ಕಿರ್ಚಿ ಹೇಳ್ಬಾರ್ದಾಗಿತ್ತು. ಸಿಂಪಲ್ ವಿಷಯನ ಅಷ್ಟು ಹೈಲೈಟ್ ಮಾಡಿದ್ದೆ ಇಬ್ರು ಸೇರಿ ಅನ್ಕೊಂಡ್ರೆ, ಇಬ್ರು ಕೂಡ ಫೋಟೋಸ್ಗೋಸ್ಕರ ಮಾಡಿದ ಅಂತ ಅನಿಸ್ತಾ ಇದೆ. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಬರೋದೆ ಸಿಂಪಲ್ ಜೋಡಿಗಳು ಕಟ್ ಮಾಡೋದು. ನನಗೆ ಈ ಜೋಡಿಗಳು ಕಟ್ ಮಾಡಿದಾಗ ಎಲ್ಲಾರು ಈಗ ಮಂಜು ಭಾಷಿಣಿ, ರಾಸಿಕಾ, ಅಶ್ವಿನು, ಅಭಿಷೇಕ್, ಗಿಲ್ಲಿ ನಟ, ಕಾವ್ಯ, ಚಂದ್ರಪ್ರಭಾ ಮತ್ತು ಸತೀಶ್, ಈ 4 ಜೋಡಿಗಳಿದ್ದಾಗ ಈ 4 ಜೋಡಿಗಳಲ್ಲಿ ಒಂದು ಜೆನ್ಯೂನ್ ಆಗಿ ಕಟ್ ಮಾಡಿದ್ರು ತುಂಬಾ ಬೇಜಾರಾಗಿದ್ದಾರೆ ಅನ್ನೋದಾದ್ರೆ ಅದು ಕಾವ್ಯ, ಗಿಲ್ಲಿ ನಟ ಮಾತ್ರ. ಕಾವ್ಯಗೆ ಇಂಡಿವಿಜುವಲಿಟಿ ಬೇಕಾಗಿತ್ತು, ನಾವು ಸಪರೇಟ್ ಆಗಿ ಗೇಮ್ ಆಡ್ಬೇಕಾಗಿತ್ತು, ಸಪರೇಟ್ ಆಗಿ ಇರಬೇಕು. ನನ್ನ ಒಂದು ಪರ್ಫಾರ್ಮೆನ್ಸ್, ನನ್ನ ಇಂಡಿವಿಜುವಲಿಟಿ ಪ್ರೇಕ್ಷಕ ನೋಡ್ಬೇಕನ್ನೋ ಒಂದು ಕುತೂಹಲ ಇದು ಬಿಟ್ರೆ ಗಿಲ್ಲಿ ನಟ ಹತ್ರ ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ಗಿಲ್ಲಿ ನಟ ಮಾತ್ರ ತುಂಬಾ ಸಫರ್ ಆಗ್ತಾರೆ, ಫೀಲ್ ಆಗ್ತಾರೆ ಅಂತ ಅನಿಸ್ತಾ ಇತ್ತು. ನಿಮ್ಗೆ ಯಾವ ರೀತಿ ಅನಿಸ್ತಾ ಅಂತ ಕಮೆಂಟ್ ಮಾಡಿ. ಇಲ್ಲಿ ಮುಖ್ಯವಾಗಿ ಗಿಲ್ಲಿ ನಟ ಕಾವ್ಯರಿಗೆ ಒಂದು ಒಳ್ಳೆ ಬಾಂಡಿಂಗ್ ಅಂತ ಇತ್ತು, ಇದಂತೂ ಸತ್ಯ. ಆ ಗಿಲ್ಲಿ ನಟ ಹೇಳೋ ಮಾತುಗಳು ಮಾತ್ರ ತುಂಬಾ ಚೆನ್ನಾಗಿತ್ತು. ನಮ್ಗೆ ಯಾವುದೇ ಕಂಫರ್ಟ್ ಡಿಸ್ಅಡ್ವಾಂಟೇಜ್ ಏನಿದ್ದಿಲ್ಲ. ಬಟ್ ಅವ್ರ ಕಣ್ಣುಗಳು ನೋಡಿ ನಂಗೆ ಭಯ ಆಗ್ತಾ ಇತ್ತು. ಫಸ್ಟ್ ಟೈಮ್ ಒಂದು ಹುಡುಗಿ ಕಣ್ಣು ನೋಡಿ ನಾನು ಭಯ ಪಡ್ತಾ ಇದ್ದೆ, ಎದುರ್ಕೊಂತ ಇದ್ದೆ ಅಂತ ಸ್ವಲ್ಪ ಏನಂತಾರ ಅದಕ್ಕೆ ಕನ್ವಿನ್ಸ್ ಮಾಡ್ದಂಗಿತ್ತು. ಪುಳಿಯೋರ ಅಂತಿರೋ ಆ ರೀತಿ ಕಲಿಸ್ದಂಗಿತ್ತು, ಅಲ್ಲಿ ಚಿತ್ರಾನ್ನ ಕಲಿಸ್ದಂಗಿತ್ತು ಹುಡುಗಿ ಜೊತೆ, ಆ ರೀತಿ ಇತ್ತು ಪುಳಿಯೋಗರೆ ಕಲಿಸ್ದಂಗೆ. ಇನ್ನೊಂದು ಮುಖ್ಯವಾಗಿ ಕಾವ್ಯ ಕೂಡ ಅವರಿಂದ ನಂಗೆ ಡಿಸ್ಅಡ್ವಾಂಟೇಜ್ ಏನಿಲ್ಲ, ಅಂದ್ರೆ ಏನ್ ಪ್ರಾಬ್ಲಮ್ ಆಗಿಲ್ಲ. ನಾನು ಅವರಿಂದ ಸಪ್ರೇಟ್ ಆದ್ರೆ ನನ್ನ ಒಂದು ಗೇಮ್ಗೆ ನನಗೆ ಒಂದು ವ್ಯಾಲ್ಯೂ ಇರುತ್ತೆ, ಆದ ಕಾರಣ ನಾನು ಸಪ್ರೇಟ್ ಆಗಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತಾರೆ. ಇನ್ನು ಎಲ್ಲರೂ ಯಾವಾಗಪ್ಪ ಕಟ್ ಮಾಡಿದ್ರೆ ಹೋಗ್ತೀವಿ ಅನ್ನೋ ಲೆವೆಲ್ಗಿತ್ತು. ಇವರೆಲ್ಲ ನೋಡಿ ಗುರು ಸತೀಶ್ ಮತ್ತೆ ನಮ್ಮ ಚಂದ್ರಪ್ರಭಾ ಅವರು, ನೀವು ಕಮೆಂಟ್ ಮಾಡಿ ಇಲ್ಲಿ ಚಂದ್ರಪ್ರಭಾ ಮಾಡಿದ ನಾಟಕನ ಸತೀಶ್ ಮಾಡಿದ ನಾಟಕನ ಅಂತ. ಯಾಕಂದ್ರೆ ಅವತ್ತು ಗ್ಲಾಸ್ ಹೊಡೆದಿತ್ತು, ಅದೆಲ್ಲ ಮಾತಾಡಿದ್ದು, ಅದೆಲ್ಲ ಇದು ಮಾಡಿದ್ದು ಎಲ್ಲ ಪ್ರೀ ಪ್ಲಾನ್ಡ್. ನಾವು ಮಾತಾಡ್ಕೊಂಡಿದ್ವಿ, ಗಲಾಟೆ ಮಾಡಿದ್ರೆ ಮಾತ್ರ ನಾವು ಹೈಲೈಟ್ ಆಗೋದು. ಗಲಾಟೆ ಮಾಡ್ಲೇಬೇಕು, ಗಲಾಟೆ ಮಾಡಿದ್ರೆ ಮಾತ್ರ ನಮ್ಮನ್ನ ಜನ ನೋಡ್ತಾರೆ, ಪ್ರೋಮೋ ಹಾಕ್ತಾರೆ, ಎಪಿಸೋಡ್ ಎಲ್ಲ ಹಾಕ್ತಾರೆ ಅಂತ ನಾವು ಮಾತಾಡ್ಕೊಂಡಿದ್ವು. ಅದು ಪ್ರೀ ಪ್ಲಾನ್ಡ್ ಮಾತಾಡಿದ್ದು ಅಂತೆಲ್ಲ ಹೇಳ್ತಾರೆ. ಅದರಲ್ಲಿ ಸತ್ಯ ಅಸತ್ಯ ಆದಂತ ಅವ್ರು ಹೇಳ್ಬೇಕು. ಬಟ್ ಚಂದ್ರಪ್ರಭಾ ಎಲ್ಲ ಅಳುತ್ತಾರೆ, ಈ ರೀತಿ ಆಗಿತ್ತು, ನಾನು ಈ ರೀತಿ ಬೇಕಂತಾನೆ ಮಾಡಿಲ್ಲ, ನಾಟಕ ಮಾಡಿಲ್ಲ, ನನ್ನ ಮನಸ್ಸೊಳಗಿನ ಮಾತು ನೀವೇ ಹೇಳ್ತೀರಾ ಅಂತ ಚಂದ್ರಪ್ರಭಾ ಅವರು ತುಂಬಾ ಸಲ ಹೇಳ್ಕೊಂಡಿದ್ದಾರೆ. ಇವರೆಲ್ಲ ಸಾಕಾಗಿದೆ, ಇರೋ ನಂಗೆ ಆಗ್ತಾ ಇಲ್ಲ ಹಾಗೆ ಈಗ ಅಂತ. ಬಟ್ ಅವ್ರು ಹೇಳ್ತಾ ಇದ್ರೆ ನಾವು ಮಾತಾಡ್ಕೊಂಡಿದ್ವಿ ಅಂತ. ಇಲ್ಲಿ ಯಾರು ಸರ್ ಅಂದ್ರೆ ರಿಯಾಲಿಟಿ ವಿಡಿಯೋ ನೋಡಿದ್ರೇನೆ ಗೊತ್ತಾಗುತ್ತೆ. ಒಂದು ವಾರದ ಕೆಳಗೆ ವಿಡಿಯೋ ಅದು, ಈಗ ನೋಡಕ್ ಆಗಲ್ಲ, ಬಾಳಕ್ಕೂ ಆಗಲ್ಲ. ಒಂದು ವೇಳೆ ವೀಕೆಂಡ್ ಅಲ್ಲಿ ಏನಾದ್ರು ಇದ್ರ ಬಗ್ಗೆ ಬಂದ್ರೆ ಕಲರ್ಸ್ ಅವರೇ ಒಂದು ಕ್ಲಾರಿಫೈ ಕೊಡ್ತಾರೆ ನಮ್ಮ ಕಿಚ್ಚ ಸರ್ಗೆ. ಕಿಚ್ಚ ಸರ್ ನಮಗೆ ಕ್ಲಾರಿಟಿ ಕೊಡ್ಬೇಕಂತ ನಾವು ಬಯಸೋಣ ಅಷ್ಟೇನೆ. ಅಷ್ಟ್ ಬಿಟ್ರೆ ಇಲ್ಲಿ ಚಂದ್ರಪ್ರಭಾ ನನಗೆ ಸ್ವಲ್ಪ ನಾಟಿಕೆವಾಗಿತ್ತಂತ ಅನಿಸ್ತಾ ಇತ್ತು. ಸತೀಶ್ ಅವರ ಮಾತಲ್ಲಿ ಸ್ವಲ್ಪ ನಿಜ ಇತ್ತಂತ ಅನಿಸ್ತಾ ಇತ್ತು. ಮತ್ತೆ ನಿಮ್ಗೆ ಈಗ ಒಬ್ಬೊಬ್ಬರು ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಆಲೋಚನೆ ಮಾಡ್ತಾ ಇರ್ತೀವಿ, ನಿಮ್ಗೆ ಹೇಗೆ ಅನ್ಸಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಅದಾದ್ಮೇಲೆ ಅಶ್ವಿನಿ SN ಮತ್ತು ಅಭಿಷೇಕ್ ಅವರು, ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಅಶ್ವಿನಿ SN ಅವರು ತುಂಬಾ ದಿನದಿಂದ ಕಾಯ್ತಾ ಇದ್ರು. ಅಭಿಷೇಕ್ ಅವರಿಂದ ದೂರ ಆದ್ರೆ ಸಾಕಪ್ಪ, ನಾನು ಆಮೇಲೆ ಸಪ್ರೇಟ್ ಆಗಿ ಇಂಡಿಯಾದಲ್ಲಿ ಗೇಮ್ ಚೆನ್ನಾಗಿ ಆಡ್ಬೋದು ಅಂತ ಸಪ್ರೇಟ್ ಆಗಿ ತುಂಬಾ ದಿನದಿಂದ ಕಾಯ್ತಾ ಇದ್ರು. ಅದು ಸಪ್ರೇಟ್ ಆಯ್ತು. ಇನ್ನು ಅದಾದ್ಮೇಲೆ ಮಂಜು ಭಾಷಿಣಿ, ರಾಸಿಕಾ ಅಷ್ಟೇನೆ. ಅವ್ರೆಷ್ಟೇ ಏನು ಅಕ್ಕ ತಂಗಿ, ಅಮ್ಮ ತಣ್ಣ ತಂಗಿ ಎಲ್ಲ ಅನ್ಕೊಂಡ್ರು ಕೊನೆಗೆ ಸವಾಸನೆ ಬೇಡಪ್ಪ ಅನ್ನೋ ಸ್ಥಿತಿಗೆ ಬಂದಿದ್ರು ಎಲ್ಲರೂ ಕೂಡ. ಸಪ್ರೇಟ್ ಆಯ್ತು. ಅಲ್ಲಿ ಕೆಲವು ಪಾಯಿಂಟ್ಸೇ ಹೇಳಲಿಲ್ಲ, ಕೆಲವರು ಅಂದ್ರೆ ಸ್ವಲ್ಪ ತೋರಿಸಿದ್ರು. ಅದ್ರ ಹೈಲೈಟ್ ಆಗಿದ್ದು ಕಾವ್ಯ ಮಾತ್ರ ಚಂದ್ರಪ್ರಭಾ, ಗಿಲ್ಲಿ ನಟ ಇವ್ರು ಮಾತ್ರನೇ, ಸತೀಶ್ ಇವ್ರು ಮಾತ್ರನೇ ತೋರಿಸ್ತಾ ಇದ್ರು. ಇನ್ನ ಮೇನ್ ಇಂಪಾರ್ಟೆಂಟ್ ಈ ಎಪಿಸೋಡ್ ಅಲ್ಲಿ ಆಗಿದ್ದು, ಯಾರು 4 ಜನ ಅನರ್ಹರು, ಯಾವ ಕಾರಣಕ್ಕೆ ಅವ್ರ ಪ್ಲೇಸ್ಗೆ ನೀವು ಹೋಗ್ತೀರಾ ಅಂತ ಬಿಗ್ ಬಾಸ್ ಟಾಸ್ಕ್ ಕೊಡ್ತಾರೆ. ಈ ಟಾಸ್ಕ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮಾತುಗಳಲ್ಲಿ ಆಡಿದ್ರು. ಕಂಟೆಸ್ಟೆಂಟ್ಗಳು ಇಂಡಿವಿಜುವಲಿಟಿ ಬಂದಾಗ ಸಪರೇಟ್ ಆಗಿ ಸಿಂಗಲ್ ಆಗಿ ಆಟ ಆಡಬೇಕಾದ್ರೆ ಬಂದಿದ್ದು ಇದು.
ಇನ್ನೊಂದು ಮುಖ್ಯವಾಗಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಅಶ್ವಿನಿ ಎಸ್ ಎನ್ ಅವ್ರು ಬರ್ತಾರೆ ಸುದಿ ಅವ್ರ ಹತ್ರ. ಅಶ್ವಿನಿ ಮಾಡಕ್ ಕಾರಣ ಏನಂದ್ರೆ 2 ಸಲ ನಾಮಿನೇಟ್ ಮಾಡಿದಿರಾ, ನಿಮ್ ಮೇಲೆ ನಿಮ್ಗೇನೆ ಇಲ್ಲ, ನಿಮ್ಮ ಆಟಕ್ಕೆ ನೀವೇ ಇಲ್ಲ. ಇಲ್ಲಿ ಸುಧೀರ್ ಅವರು ಏನಂದ್ರೆ ಅವರು ಅಗ್ರೆಸಿವ್ ಕಂಟೆಸ್ಟೆಂಟ್ ಅಲ್ಲ. ಫಸ್ಟ್ ಆಫ್ ಆಲ್ ಇವ್ರು ಯಾಕಂದ್ರೆ ಅಲ್ಲಿ ಇರೋ ಒಂದು ವಿಷಯಗಳು ಬಂದಾಗ ನಿಜ ಅಂದ್ರೆ ಪ್ರಾಬ್ಲಮ್ಸ್ ಎಲ್ಲ ಬಂದ್ರೆ ಕಿಚ್ಚ ಸರ್ ಹೇಳ್ತಾರಲ್ಲ, మీరు ಪ್ರಾಬ್ಲಮ್ ವಸ್ತೆ ಓಡಿಪೋತಾರು, ಹಂಗೇನೆ ಇವ್ರು ಓಡಿಪೋತಾ ಇದ್ರು. ಅದು ಕರೆಕ್ಟ್ ಆಗಿ ಟಾಸ್ಕ್ ಗಳು ಬಂದಾಗ ಮಾತು ಅಂತ ಬಂದಾಗ ಸ್ವಲ್ಪ ಹಿಂದೇಟ್ ಆಗ್ತಾರ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಬಟ್ ಪಂಚಗಳು ಮಾತ್ರ ಯಾವ್ದಕ್ಕೂ ಕಮ್ಮಿ ಇಲ್ಲ ಗುರು. ಅವ್ರು ಮಾತಾಡಿದ್ಕೂ ಇವ್ರು ಕೊಡೋ ರಿಪ್ಲೈಗೂ ಸಖತ್ ಸೂಟ್ ಆಗುತ್ತೆ. ಯಾವ್ದೇ ಟೈಮಲ್ಲೂ ಜಗ್ಗಲ್ಲ, ಮಾತಲ್ಲಿ ಮಾತ್ರ ಅಂತ ಅನಿಸ್ತಾ ಇದೆ ಸುಧೀರ್ ಅವರು. ಅಶ್ವಿನಿ ಅವ್ರು ಹೇಳ್ತಾರೆ 2 ಸಲ ನಾಮಿನೇಟ್ ಮಾಡಿದಿರಾ, ಅದೇ ಕಾರಣ ಇಟ್ಕೊಂಡು ಹಿಂಗ್ ಮಾಡ್ತಾ ಇದೀರಾ, ನಿಮ್ ಕ್ಯಾರೆಕ್ಟರ್ ಬಂದಾಗ ನೀವು ಸರಿ ಇದ್ದಿಲ್ಲ, ನೀವು ಸ್ಟ್ಯಾಂಡ್ ತಗೊಳಲ್ಲ, ನಿಮ್ಮ ಆಟ ನೀವೇನೆ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಹೇಳ್ತಾರೆ. ಅದು ರೀಸನ್ ಕೂಡ 100% ಕರೆಕ್ಟ್ ಆಗಿತ್ತು ಸುಧೀರ್ ಅವ್ರದ್ದು, ಯಾಕಂದ್ರೆ ಅವ್ರು ಮಾಡಿದ್ದು ಅದನ್ನೇ ಲಾಸ್ಟ್ ವೀಕ್. ಇನ್ನ ಕಾವ್ಯ ನಮ್ಮ ಅಶ್ವಿನಿ ಗೌಡ ಅಂತ ಇದು ಮಾಡ್ತಾರೆ ಅನರ್ಹರು. ಯಾವ ಕಾರಣಕ್ಕೆ ಅಂದ್ರೆ ನೀವು ನಿಮ್ಮ ಮಾತ್ರ ಮೇಲೆ ನಿಲ್ಲಲ್ಲ. ಕಾರಣ ಏನಂದ್ರೆ ನಂಗೆ ಫ್ರೀ ಪ್ರಾಡಕ್ಟ್ ಅಂತ ಹೇಳಿ ಪಾಸಿಟಿವ್ ಅಂತ ಹೇಳ್ತೀರಾ, ಮತ್ತೆ ವೀಕೆಂಡ್ ಅದು ನೆಗೆಟಿವ್ ಅಂತ ಹೇಳ್ತೀರಾ. ನೀವು ಮಾತ್ರ ಮೇಲೆ ನಿಲ್ಲಲ್ಲ, ಪ್ರತಿಯೊಂದಕ್ಕೂ ಮೂಗು ತೋರಿಸ್ತೀರಾ. ಅದು ನೀವು ಟಾಸ್ಕ್ ಅಂತನೂ ಆಡಲ್ಲ, ಇದನ್ನು ಆಡಲ್ಲ. ನೀವು ಅಷ್ಟೇನೆ, ನನ್ನಷ್ಟೇನೆ ನೀವೇನೋ ಇದೇನಲ್ಲ. ನಿನ್ಗಿಂತ ಕಂಪೇರ್ ಮಾಡ್ಕೊಂಡ್ರೆ ನಾನು ಆರಾರು, ನಾನು ನ್ಯಾಯವಾಗಿ ಮಾತಾಡ್ತೀನಿ. ನಿಮ್ ತರ ಅಲ್ಲೊಂದ್ ಮಾತು ಇಲ್ಲೊಂದ್ ಮಾತು ಕುಂಕುಮ ಹಚ್ಕೊಂಡು ಕೈ ಕಚ್ಕೊಂಡು ರಕ್ತ ಬರ್ತಾ ಇದೆ, ಅದು ಬರ್ತಾ ಇದೆ, ನಾನು ಅದು ಆಗಿನೇ, ನಾನು ಇದಾಗಿನೇ ಅಂತ ಹೇಳ ನಾನೆಲ್ಲ ಮಾಡಲ್ಲ. ನಿಯತ್ತಾಗಿದ್ದೀನಿ. ನಾವೇನೆಲ್ಲ ಮಾಡಿದೀವಲ್ಲ 7 ಕೋಟಿ ಕರ್ಣಿಗೆ ನೋಡಿದರೆ ಅವರೆಲ್ಲ ಡಿಸೈಡ್ ಮಾಡ್ತಾರೆ. ಆ ಕಾರಣಕ್ಕೆ ನಾನು ಇದು ಮಾಡ್ತೀನಿ ಅಂತ. ಕಾವ್ಯ ಅವ್ರು ಹೇಳೋದು ಎಲ್ಲಾ ಪಾಯಿಂಟ್ಸ್ ರೈಟ್ ಇತ್ತು. ಅಷ್ಟು ಡಿಫೆಂಡ್ ಮಾಡ್ಕೊಂಡ್ರು ಅಶ್ವಿನಿ ಗೌಡ. ಅದರಲ್ಲಿ ಸ್ವಲ್ಪ ಸತ್ಯ ಇತ್ತು. ಯಾಕಂದ್ರೆ ನಾವೆಲ್ಲ ನೋಡಿದೇವ ವೀಕೆಂಡ್ ಅಲ್ಲಿ ಅವ್ರು ಅಂದಿರೋ ಮಾತುಗಳಲ್ಲಿ ಅವ್ರ ಮೇಲೆ ನಿಲ್ಲಲ್ಲ. SR ಬೋರ್ಡ್ ಬಂದಾಗ ಬ್ರೀಫ್ ಪ್ರಾಡಕ್ಟ್ ಅಂತ ಬಂದಾಗ ಆ ಪ್ರಾಡಕ್ಟ್ ಬಗ್ಗೆ, ಆ ಮಾತಿನ ಬಗ್ಗೆ ಅವ್ರು ಹೇಳದೇ ಇಲ್ಲ. ಆ ಮಾತೇ ಆಡಲ್ಲ. ಆ ರೀತಿ ಇತ್ತು. ಇನ್ನು ಅಭಿ ಬರ್ತಾರೆ, ಸುದ್ದಿ ಅವ್ರ ಬಗ್ಗೆ ಹೇಳ್ತಾರೆ, ಸೇಮ್ ಆಸ್ ಇಟ್ ಈಸ್ ಧನುಷ್ ಗೌಡ ನೀವು ಹೆಲ್ಪ್ ಮಾಡಿದ್ರಿ, ನಂಗೆ ಗೌಡ ನಿಲ್ಲಿಲ್ಲ, ಆದ ಕಾರಣ ಅಂತ ಇವ್ರು ಹೇಳಿರ್ತಾರೆ. ಸುಧೀರ್ ಅವರು ಡಿಪೆಂಡ್ ಮಾಡ್ಕೊಂತಾರೆ ಆ ರೀತಿ. ಅಭಿಷೇಕ್ ಅವರು ಅಷ್ಟೇನೆ, ಸುಧೀರ್ ಅವರು 2 ಸಲ ನಾಮಿನೇಟ್ ಮಾಡ್ತೀರಾ, ಒಂದೇ ಕಾರಣ ಇಟ್ಕೊಂಡು ನಿಮ್ಗೆ ಬೇರೆ ರೀಸನ್ ಇರಲ್ಲ, ನೀವು ಡಿಫೆಂಡ್ ಮಾಡ್ಕೊಳಲ್ಲ. ಇಲ್ಲಿ ಅಭಿಷೇಕ್ ಅವರು ಫೂಲ್ ಆದ್ರು. ಅಭಿಷೇಕ್ ಅವರಿಗೆ ಹೇಳಿದ ಮಾತುಗಳಿಗೆ ಅವ್ರಿಗೆ ನಿಂತ್ಕೊಳಕ್ ಆಗ್ಲಿಲ್ಲ. ಆ ರೀತಿಯಾದ ಒಂದು ರಿಪ್ಲೈ ಕೊಟ್ರ ಅಂತ ಹೇಳ್ಬೋದು. ನಮ್ಮ ಸುದ್ದಿ ಅವರು ತುಂಬಾ ಚೆನ್ನಾಗಿ ಆನ್ಸರ್ ಕೊಡ್ತಾ ಇದ್ರು. ಇನ್ನು ಅದಾದ್ಮೇಲೆ ಮಂಜು ಭಾಷಣಿ ಸೇಮ್ ಆಸ್ ಎಲ್ಲರೂ ತಪ್ಪು ಮಾಡ್ತಾರೆ, ನೀವು ನಮ್ಮನ್ನ ಮಾತ್ರ ಟಾರ್ಗೆಟ್ ಮಾಡ್ತೀರಾ, ಅದಕ್ಕೋಸ್ಕರ ಅಂತಾರೆ. ಇಲ್ಲಿ ತುಂಬಾ ಸಲ ನಮ್ಮ ಸುದ್ದಿ ಅವರು ಟಾರ್ಗೆಟ್ ಆದ್ರೆ ಅನಿಸ್ತಾ ಇದೆ. ತುಂಬಾ ಜನ ಟಾರ್ಗೆಟ್ ಮಾಡಿದ್ರೆ ಅವ್ರು ಮತ್ತೆ ಈ ಮನೆಯಿಂದ ಹೊರಗಡೆ ಹೋಗ್ತಾರೇನೋ, ಅದೇ ಫೈನಲಿಸ್ಟ್ ಏನ್ ತೆಗಿತಾರೇನೋ ಗೊತ್ತಿಲ್ಲ. ನಾಳೆ ಎಪಿಸೋಡ್ ಗೊತ್ತಾಗುತ್ತೆ. ಇನ್ನು ಅದಾದ್ಮೇಲೆ ಜಾನಿ ಅವರು ಸ್ಪಂದನ್ ಅವ್ರ ಬಗ್ಗೆ ಇದಂತ ತುಂಬಾ ಹೈಲೈಟ್ ಗುರು. ಒಂದು ಫೈನಲಿಸ್ಟ್ ಆಗ್ಬೇಕಂದ್ರೆ ಯೋಗ್ಯತೆ ಇನ್ನೇನೋ ಬೇಕಂತೆ. ಮೇಡಮ್ ನಿಮ್ಗೇನಿದೆ ಮೇಡಮ್? ಸಿಂಪಲ್ ಆಗಿ ಕೇಳ್ಬೇಕಂದ್ರೆ ಸ್ಪಂದನ್ ಅವ್ರಿಗೆ ಯೋಗ್ಯತೆ ಬಿಟ್ಬಿಡು, ಏನೋ ಪ್ರಜೆಗಳು ಓಟ್ ಮಾಡಿದ್ದಾರೆ, ಓಟ್ ಬಂದಿದ್ದಾರೆ, ಅವ್ರು ಬಂದಿದ್ದಾರೆ, ಮತ್ತೆ ನಿಮ್ಗೇನಿದೆ? ಸಿಂಪಲ್ ಆಗಿ ಕೇಳ್ಬೇಕಂದ್ರೆ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಏನಿದೆ? ಅಲ್ಲಿ ಅಶ್ವಿನಿ ಗೌಡ ತಾನಾದ್ರೆ ನೀವು ತಂದಾನ ಅಂತೀರಿ, ಅದಕ್ಕೆ ನಿಮ್ಗೆ ಯೋಗ್ಯತೆ ಬೇಕು, ಯೋಗ ಬೇರೆ ಇದೆಯಾ? ಅವರು ಯೋಗ್ಯತೆ ಜನಗಳ ಪ್ರೀತಿ ಇರೋದಕ್ಕೇನೆ ಅವ್ರು ಅಲ್ಲಿ ಬಂದಿರೋದು, ಇಲ್ಲ ಅಂದ್ರೆ ಅವ್ರು ಬರ್ತಿರ್ಲಿಲ್ಲ ಅಲ್ಲಿ. ಅರ್ಥ ಆಯ್ತಾ? ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಸತೀಶ್ ಅವರು ಮಾಡೋರ್ ಬಗ್ಗೆ ಹೇಳ್ತಾರೆ. ಅಂದ್ರೆ ನೀವು ಇನ್ನೂ ಎಂಟರ್ಟೈನ್ಮೆಂಟ್ ಮಾಡಬೇಕು, ಎಂಟರ್ಟೈನ್ಮೆಂಟ್ ಚೆನ್ನಾಗಿರ್ಬೇಕು, ಆ ರೀತಿ ಮಾತಾಡ್ಬೇಕು, ಈ ರೀತಿ ಮಾತಾಡ್ಬೇಕು, ಚೆನ್ನಾಗಿ ಇದು ಮಾಡ್ಬೇಕು, ಜನ ಹತ್ರ ಎಲ್ಲ ಕಲಿತಾ ಇಲ್ಲ ಅಂತೆಲ್ಲ ಹೇಳ್ತಾರೆ. ಸತೀಶ್ ಸರ್, ನೀವ್ ಯಾರು ಸರ್ ಮಾತಾಡ್ತೀರಾ? ನೀವ್ ಯಾರ ಹತ್ರ ಮಾತಾಡ್ತೀರಾ? ಯಾರ ಹತ್ರ ಹೋಗ್ತೀರಾ? ನೀವು ಚಂದ್ರಪ್ರಭಾ ನೀವು ಇಬ್ಬರೇ ಇರ್ತೀರಾ, ಬೇರೆ ಹತ್ರ ತುಂಬಾ ಮಾತಾಡೋದೇ ಕಡಿಮೆ. ಅಂತದ್ರಲ್ಲಿ ಬೇರೆ ಇನ್ನೊಬ್ಬರನ್ನ ಹೇಳಿ ನೀವು ಮಾತಾಡಲ್ಲ, ನೀವು ಆ ರೀತಿ ಇರ್ತೀರಾ, ನೀವು ಈ ರೀತಿ ಇರ್ತೀರಾ ಅಂತ ಹೇಳೋದು ತುಂಬಾ ತಪ್ಪು ಅನ್ಸುತ್ತೆ. ಅದು ನೀವು ಅದೇ ರೀತಿ ಇರ್ತೀರಾ, ಮಾಡೋರು ಕೂಡ ಸರಿಯಾಗಿ ಇಟ್ರು, ಸರಿಯಾಗಿ ಕೊಟ್ರು ಅಂತ ಹೇಳ್ಬೋದು. ಆ ರೀತಿ ರಿಪ್ಲೈ ಮಾಡ್ತಾರೆ. ನಿಜ ಅಂದ್ರೆ ನನಗೆ ತುಂಬಾ ಇಷ್ಟ ಕೂಡ ಆಯ್ತು. ಇನ್ನು ಮಲ್ಲಮ್ಮ ಅವರು ಸ್ಪಂದನ ಇವರು ಹೇಳೋ ರೀಸನ್ಸ್ ಗಳಿಗೆ ನಾನು ರಿವ್ಯೂವೇ ಮಾಡಲ್ಲ. ಯಾಕಂದ್ರೆ ಅವ್ರು ಏನ್ ಹೇಳ್ತಾರ ಅಂದ್ರೆ, ನೀವು ಮಾಡಿದ್ರಿ ಅದಾಗಿತ್ತು, ನೀವು ಹಳ್ಳಿ ಅಂದ್ರಿ, ನಾನು ಬಾತ್ರೂಮ್ ಅಂದ್ರಿ, ಏನೋ ಅಂದ್ರಿ, ಇನ್ನೊಂದ್ ಏನಂದ್ರ ಅಂತೆಲ್ಲ ಹೇಳ್ತಾರೆ. ಆ ರೀಸನ್ ಬಗ್ಗೆ ಮಾತಾಡೋದೇ ಬೇಡ. ಇನ್ನು ಧನುಷ್ ಸುಧೀರ್ ಅವರು, ಆಕ್ಚುಲಿ ಧನುಷ್ ಅವರು ಕೂಡ ಸುಧೀರ್ ಅವ್ರಿಗೆ ಕರೆಕ್ಟ್ ಆಗಿ ಕೊಡ್ತಾರೆ. ಏನಾದ್ರೆ ನೀವು ಅದೇ ಮಾತ್ ಮೇಲೆ ಇಲ್ಲಿಲ್ಲ, ಅದ್ ಮಾಡ್ತಿದ್ರಾ, ಇದು ಮಾಡ್ತಿದ್ರಾ ಅಂತ ಕೇಕ್ ತಿನ್ನಗೋಸ್ಕರ ನಾವು ನಾಮಿನೇಟ್ ನನ್ನ ಅನರ್ಹರು ಮಾಡ್ತೀರೇನಂತ ನಮ್ಮ ಸುದ್ದಿ ಕೇಳ್ತಾರೆ. ಧನುಷ್ ಅವರು ಸ್ವಲ್ಪ ಸೀರಿಯಸ್ನೆಸ್ ಮೇಂಟೈನ್ ಮಾಡೋದು ತುಂಬಾ ಚೆನ್ನಾಗಿರ್ತಂದ್ರೆ, ನಾಮಿನೇಟ್ ಮಾಡಬೇಕಾದ್ರೂ, ಇಂತ ಕಾರಣಗಳು ಹೇಳ್ಬೇಕಾದ್ರೂ, ಏನಾದ್ರೂ ಮಾಡ್ಬೇಕಾದ್ರೂ ತುಂಬಾ ನಗ್ತಾ ಮಾತಾಡ್ತಿರ್ತಾರೆ. ಆ ಆಟ ಸರಿ ಇರಲ್ಲ. ನಿಮ್ಗೂ ಗಿಲ್ಲಿ ನಟಗೂ ಬೇರೆ ವ್ಯತ್ಯಾಸನೇ ಇರಲ್ಲ. ಆ ರೀತಿ ಇರುತ್ತೆ. ಗೇಮ್ ಮೇಲೆ ಸೀರಿಯಸ್ನೆಸ್ ಇರಲಿ. ಆ ವಿಷಯಕ್ಕೆ ನಮ್ಮ ಸುದ್ದಿ ಅವರು ಸರಿಯಾಗಿ ಉತ್ತರ ಕೊಡ್ತಾರೆ. ಏನಂದ್ರೆ, ನೀವು ಆ ರೀತಿ ಮಾಡ್ತಾ ಇದ್ರಿ, ನೀವ್ ಈಗ ಮಾಡ್ತಾ ಇದ್ರಿ. ಯಾಕಂದ್ರೆ ಅವರು ಕೊಟ್ಟಿರೋ ರೀಸನ್ಸ್ ಏನಿದೆ, ಆ ರೀಸನ್ಸ್ ಸರಿ ಇದ್ದಿಲ್ಲ.
ಅವರು ಆಟ ಆಡಿದ್ರಿಲ್ಲ ಅಂತಲ್ಲ, ಬಟ್ ಅದಕ್ಕೆ ಡಿಪೆಂಡ್ ಮಾಡ್ಕೊಂಡಿದ್ದಲ್ಲ ಸುಧೀರ್ ಅವರು ಸರಿಯಾಗಿ ಡಿಪೆಂಡ್ ಮಾಡ್ಕೊಂಡು ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಧನುಷ್ ಆಯ್ತು. ರಕ್ಷಿತ್ ರಾಸಿಕ್ ಅವ್ರು ಹೇಳ್ತಾರೆ ಸುಧೀರ್ ಅವ್ರಿಗೆ ಸೇಮ್ ಆಸ್ ಇಸ್ ಮಂಜು ಭಾಷಿಣಿ ರಾಸಿಕ್ ಅವರು ಸೇಮ್ ನಾಮಿನೇಟ್ ಮಾಡಿದ್ರ. ಇಲ್ಲಿ ಏನ್ ಗೊತ್ತಾ, ಸುಧೀರ್ ಅವ್ರನ್ನ ಟಾರ್ಗೆಟ್ ಮಾಡಕ್ಕೆ ಏನ್ ಗೊತ್ತಾ, ನಾಮಿನೇಷನ್ಸ್ ಮಾಡಿದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲ ಟಾರ್ಗೆಟ್ ಮಾಡ್ತಾರೆ. ಆ ರೀಸನ್ಸ್ ಅವ್ರಿಗೆ ಸರಿ ಅನಿಸ್ತಾ ನಂಗೆ ಗೊತ್ತಿಲ್ಲ. ಇನ್ನು ರಕ್ಷಿತ್ ಅವರು ಮಾಳೋರ್ ಬಗ್ಗೆ ಹೇಳ್ತಾರೆ, ಹೌದು ಎಲ್ಲರ ಹತ್ರ ಮಾತಾಡ್ಬೇಕು ಹಾಗೆ ಹೀಗೆ ಅಂತ. ನಮ್ಮ ಮಾಳೋರ್ಗಳು ಹೇಳ್ತಾರೆ ಎಲ್ಲರ ಹತ್ರ ಮಾತಾಡಿದೀನಿ, ನಾನು ಅದನ್ನ ಕ್ರಿಯೇಟ್ ಮಾಡ್ಕೊಂಡು ಉದ್ದಿಸ್ಕೊಂಡು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಅವ್ರ ಹತ್ರ ಮಾತಾಡ್ಲೇಬೇಕು, ಆರ್ಗ್ಯುಮೆಂಟ್ ಮಾಡ್ಲೇಬೇಕು, ಜಗಳ ಆಡ್ಲೇಬೇಕಂತ ನಂಗೆಲ್ಲ ಬರಲ್ಲ. ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀನಿ, ಎಷ್ಟು ಬೇಕೋ ಅಷ್ಟೇ ಇರ್ತೀನಿ. ಅದ್ ಬಿಟ್ಬಿಟ್ಟು ಅಲ್ಲೊಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಂಡು ಅದ್ರಲ್ಲಿ ಹೋಗಿ ತೂರಿ ಅಶ್ವಿನಿ ಗೌಡ ಮೇಡಮ್ ತರ ನಾನು ಮಾಡಂಗಿಲ್ಲ ಅಂತ ಅವ್ರು ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ. ಆ ರೀತಿ ಹೋಗಿ ಎಲ್ಲ ಮಾಡಕ್ಕಾಗಲ್ಲ ಅಂತ ಒಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ ನನಗೆ. ಆ ರೀತಿ ಎಲ್ಲ ಹೋಗಿ ಹೇಳಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಗಿಲ್ಲಿ ನಟ ಹೇಳ್ದಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಸೂಪರ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದಲ್ಲಿ ತೋರಿಸ್ತೀರಾ, ಮಾತಾಡ್ತೀರಾ. ಆಮೇಲೆ ನೀವು ಗೇಮ್ ಕೂಡ ಫಿಟ್ನೆಸ್ ಅಷ್ಟೇನ್ ಗೇಮ್ ಮಾಡಿಲ್ಲ, ನೀವು ಅನರ್ಹರಾಗಿರ್ತೀರಾ, ಪ್ರತಿಯೊಂದಕ್ಕೂ ಹಾಗೆ ಮಾಡ್ತಿರ್ತೀರಾ ನೀವು ಅಂತೆಲ್ಲ ಹೇಳಿದಾಗ ಅಶ್ವಿನಿ ಗೌಡ ಅವರು ನೀ ಕಾಮಿಡಿ ಮಾಡ್ತೀಯಾ, ಕಾಮಿಡಿ ಶೋ ಅಲ್ಲ ಇದು, ಕಾಮಿಡಿ ಮಾಡ್ಕೊಂಡು ಬಂದಿ ಅಂದ್ರೆ ಅದಕ್ಕೆ ಗಿಲ್ಲಿ ನಟ ಹೌದು ನಾನು ಕಾಮಿಡಿಯಿಂದಾನೆ ಅನ್ನ ತಿಂತಾ ಇದ್ದೀನಿ, ಕಾಮಿಡಿಯಿಂದಾನೆ ನಾನು ಇಲ್ಲಿಗೆ ಬಂದಿದ್ದೀನಿ, ಕಾಮಿಡಿಯಿಂದ ನನ್ನ ಜನ ಗುರ್ತಿರೋದು ಅಂತೆಲ್ಲ ಕ್ಲೀನ್ ಆಗಿ ಹೇಳ್ತಾರೆ. ಇವ್ರು ಹೇಳ್ತಾರೆ ಕಾಮಿಡಿನ ಹೋಗಿ ಹೊರಗಡೆ ಮಾಡಂತ. ಮೇಡಮ್ ನೀವ್ ಯಾರು ಮೇಡಮ್ ಹೇಳಕ್ ಹೊರಗಡೆ ಮಾಡಿ ಒಳಗಡೆ ಮಾಡಿ ಅದನ್ನ ಮಾಡಿ ಇದು ಮಾಡಿ ಅಂತ. ನಿಮ್ ತರ ಬರೀ ಎಲ್ಲರೂ ಗಲಾಟೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಅಲ್ಲಿ ಯಾರ್ ಮೇಡಮ್ ಕಾಮಿಡಿ ನಗ್ಸೋದು ಜನಗಳಲ್ಲ. ನಿಮ್ಮಂತರ ಇದ್ಬಿಟ್ರೆ ಶೋ 3 ದಿನಕ್ಕೆ ಬಾಗ್ಲಾಕಬೇಕು ಅನ್ಸುತ್ತೆ. ಗಿಲ್ಲಿ ನಟ ಸ್ವಲ್ಪ ನಗ್ತಾ ಇರ್ತೀವಿ, ಆ ರೀತಿ ಇರುತ್ತೆ. ಇವತ್ತಿನ ನಾಳೆ ಸೀರಿಯಸ್ನೆಸ್ ಬಂದೇ ಬರುತ್ತೆ ಅವ್ರು ಅಂತ ಹೇಳ್ಬೋದು. ಇನ್ನು ಧ್ರುವ ಅವರು ಸ್ಪಂದವನ್ನು ಹೇಳ್ತಾರೆ, ಅಂದ್ರೆ ಇವ್ರಿಗೆ ಓಟ್ ಇಂದ ಬಂದಿದ್ದಾರೆ, ಇವ್ರಿಗೆ ಯೋಗ್ಯತೆ ಇಲ್ಲ, ಇವ್ರಿಗೆ ಟಾಸ್ಕ್ ಆಡಿಲ್ಲ, ಗೇಮ್ ಆಡಿಲ್ಲ, ಆ ಕಾರಣಕ್ಕೆ ಇವ್ರು ಬಂದಿಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಅವ್ರು ಆಗಿರೋದಕ್ಕೆ ಸ್ವಲ್ಪ ಹುರ್ಕೊಂಡಿರೋಂತ ತುಂಬಾ ಜನ ಇದಾರೆ, ತುಂಬಾ ಜನ ಹುರ್ಕೊಂಡಿದ್ದಾರೆ ಕೂಡ, ತುಂಬಾ ಸಿಂಪತಿ ಬಂದಿದೆ, ಸಿಂಪತಿ ಕಾರ್ಡ್ ಬಂದಿದೆ ಅಂತ. ಎಲ್ಲಾರು ಒಂದೇನೆ, ಎಲ್ಲರೂ ನೀವು ಏನ್ ಮಲ್ಲಮ್ಮದ ಕಾರ್ಡ್ ತೋರಿಸಿದ್ದು ನೀವು ಸಿಂಪತಿನ ತಾನೆ, ಬೇರೆ ಏನಾದ್ರು ಇತ್ತಾ ಇಲ್ವಾ ತಾನೆ, ಅದನ್ನ ನೀವು ಮಾಡಿದ್ದು. ಓವರ್ ಆಲ್ ಆಗಿ ಎಪಿಸೋಡ್ ಅಲ್ಲಿ ಬಂದಿದ್ ಮಾತ್ರ ತುಂಬಾ ಆಗಿದ್ದು ಇವೇ ಹೈಲೈಟ್. ಆ ಹೈಲೈಟ್ ಅಲ್ಲಿ ಈ ಎಪಿಸೋಡ್ ಆಫ್ ಹೈಲೈಟ್ ಅಂದ್ರೆ ಕ್ರಾಕ್ರೋಚ್, ಗಿಲ್ಲಿ ನಟ, ಅಶ್ವಿನಿ, ಕಾವ್ಯ, ನಮ್ಮ ಸ್ಪಂದನ, ಇಷ್ಟು ಜನ ಮಾತ್ರ ನನಗೆ ಹೈಲೈಟ್ ಅನ್ಸಿದ್ದು. ಮತ್ತೆ ನಿಮ್ಗೆ ಈ ಎಪಿಸೋಡ್ ಅಲ್ಲಿ ಯಾರು ಹೈಲೈಟ್ ಅನ್ಸ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ಮಾಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.